ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಬೆಹರೈನ್ಗೆ ಬಂದಿದ್ದೀನಿ. ಬೆಹರೈನ್ ಬರೋವರೆಗೂ ಮಾತ್ರ ನಾನು ಬೆಹರೈನು ಬೇರೆ ಕಂಟ್ರಿ ಅಂದ್ಕೊತೀವಿ. ಇಲ್ಲಿಗೆ ಬಂದರೆ ಹೊರಗಡೆ ಕಾಲು ಇಡೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು. ಮತ್ತು ಈ ಟೈಮಲ್ಲಿ ಯಾರೂ ಎಲ್ಲೂ ಹೊರಗಡೆ ಎಲ್ಲ ಬರಲ್ಲ. ಮತ್ತು ಎಲ್ಲರೂ ಕಾರ್ ಒಳಗಡೆಯಿಂದನೇ ಹತ್ತುತ್ತಾರೆ, ಕಾರ್ ಒಳಗಡೆನೇ ಹಿಡಿತಾರೆ, ಆ ಥರ ಇದೆ. ಮತ್ತು ಇಲ್ಲಿ ಟೆಂಪ್ರೇಚರ್ ಹೆಂಗಿರುತ್ತೆ ಅಂದರೆ 50-55 ಇರುತ್ತೆ. ನಾವು ಬೆಂಗಳೂರಲ್ಲಿ ಇದ್ದವರು ಇಲ್ಲಿಗೆ ಬಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ನನಗೆ ಈಗ ಆಲ್ರೆಡಿ ಬೆಳಗ್ಗೆ ಬಂದು ಮಲ್ಕೊಂಡು ರೆಸ್ಟ್ ಮಾಡಿ, ಮಧ್ಯರಾತ್ರಿ ಬಂದಲ್ಲ, ರೆಸ್ಟ್ ಮಾಡಿ ಒಂದು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲ ಇದಾದಮೇಲೆ ಇವನು ಅಟ್ಲೀಸ್ಟ್ ನಾನು ಬೆಹರೈನ್ ನೋಡೋಕ್ಕಾಗಿಲ್ಲ ಅಂದ್ರೂ ಸಿಟಿ ಆದರೂ ಹೊರಗಡೆ ನಮ್ಮ ಹೋಟೆಲ್ ನೋಡೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ನನ್ನ ಬ್ಯಾಗ್ ಎತ್ಕೊಂಡು ನನ್ನ ಹೋಟೆಲ್ನ ನನ್ನ ಹೋಟೆಲ್ ಟೂರು ಅಂದರೆ ಈ ಹೋಟೆಲ್ ಇದೆಲ್ಲ ಎಲೈಟ್ ಹೋಟೆಲು, ಕಾರ್ಡ್ ಎತ್ಕೊಂಡು ಹೋಗ್ಬೇಕು ಎಲ್ಲೋದ್ರೂ. ಯಾಕೆಂತಂದರೆ ಕಾರ್ಡು ಲಾಕ್ ಆಗಿಬಿಟ್ರೆ ಇದಾಗಲ್ಲ. ಸೊ ಹೋಟೆಲ್ ಟೂರ್ ಮಾಡೋಕ್ಕೆ ಹೋಗೋಣ ಬನ್ನಿ. ಏಕೆಂದರೆ ನಾನು ಬಂದಿರೋದೇ 5 ಡೇಸು. ಹೋಟೆಲ್ ಒಳಗಡೆ ಕೂತ್ಕೊಂಡು ಮಲ್ಕೊಂಡು ತಿನ್ಕೊಂಡು ಇದ್ಬಿಟ್ರೆ ನಾನು ನೋಡೋದೇನಲ್ವಾ. ನಾನು ಬಂದಿರೋದೇ ನೋಡೋಕ್ಕೋಸ್ಕರ. ಏನೇನಿರುತ್ತೆ ಅದನ್ನ ನೋಡೋಣ. ಈ ದೇಶದಿಂದ ಹೊರಗಡೆ ಹೋದರೆ ಎಲ್ಲರೂ ಫಸ್ಟು ಕೇಳೋದು ಪಾಸ್ಪೋರ್ಟ್ ಅಂತ. ಇಂಡಿಯನ್ ಪಾಸ್ಪೋರ್ಟ್ ಇರೋದು ನಂದು. ಸೊ ಪಾಸ್ಪೋರ್ಟ್ನ ಕೇಳ್ತಾರೆ. ಆದರೂ ಕೂಡ ಪಾಸ್ಪೋರ್ಟ್ ಎತ್ಕೊಂಡೋಗಿ ಏನಾದರೂ ಪ್ರಾಬ್ಲಮ್ ಆಗಿ ಕೆಳಗಡೆ ಬಿಡಿಸ್ಕೊಬಿಡ್ತೀನಿ ಅನ್ನೋ ಕಾರಣದಿಂದ ನಾನು ಪಾಸ್ಪೋರ್ಟ್ ಎತ್ಕೊಂಡು ಹೋಗಲ್ಲ. ನಾನು ವೀಸಾ ಮಾಡೋಕ್ಕೆ ಅಂತ ಕಳಿಸಿದ್ನಲ್ಲ ಸಾಫ್ಟ್ ಕಾಪಿ, ಅದು PDF ಮೆಥಡಲ್ಲಿದೆ, ಅದನ್ನ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಫೋನಲ್ಲಿ ಇಟ್ಕೊಂಡಿದ್ದೀನಿ. ಏನಾದರೂ ಪ್ರಾಬ್ಲಮ್ ಆದರೆ ಮ್ಯಾನೇಜ್ ಮಾಡ್ಬೋದು. ಸೊ ಇವಾಗ ವಿತೌಟ್ ಪಾಸ್ಪೋರ್ಟು ಹೊರಗಡೆ ಹೋಗ್ತಾಯಿದ್ದೀನಿ. ಏನಾಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ. ಅಂದರೆ ಹೊರಗಡೆ ಹೋದರೆ ಗೊತ್ತಾಗುತ್ತೆ ಒಳ್ಳೇದೇನೋ ಕೆಟ್ಟದೇನೋ ಅಂತ ಅಂದ್ಬಿಟ್ಟು. ಮನೆ ಒಳಗಡೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಹೋಗ್ಬಿಡೋಣ. ಮನೆ ಒಳಗಡೆ ಕೂತ್ಕೊಂಡು ಬೋರಾಗಿರಲ್ಲ. ಕಾರ್ಡು ಇದು, ಈ ಕಾರ್ಡ್ ಬೇರೆ ಆ ಕಾರ್ಡ್ ಬೇರೆ ಅಂತ ಒಂದು ಕಾರ್ಡ್ ಇದೆ. ಈ ಕಾರ್ಡ್ ತೆಗ್ದುಬಿಟ್ರೆ ಎಲ್ಲ ಲೈಟ್ ಆಫ್ ಆಗಿಬಿಡುತ್ತೆ. ಮೇ ಬಿ ಈ ಕಾರ್ಡು ನನ್ನ ಹತ್ರ ಇರೋ ಕಾರ್ಡ್ ಅದು ಒಂದೇನಾ? ಈ ಕಾರ್ಡಲ್ಲಿ ಓಪನ್ ಮಾಡೋಕ್ಕಾಗುತ್ತಾ ಅದು ನೋಡ್ಕೊಬೇಕು. ನನ್ನ ಹತ್ರನೂ ಒಂದು ಕಾರ್ಡ್ ಇದೆ. ಇದು ಓಪನ್ ಮಾಡೋ ಇಲ್ವ ನೋಡೋಣ, ಚೆಕ್ ಮಾಡ್ತೀನಿ ರೀ. ಈ ಕಾರ್ಡು ಎತ್ಕೊಂಡು ಚೆಕ್ ಮಾಡೋಣ. ಓಕೆ, ಮಾಡೋಕ್ಕಾಗತ್ತೆ. ಸೊ ಈ ಕಾರ್ಡ್ ಇಲ್ಲದೆ ಬೈ ಚಾನ್ಸ್ ಲಾಕ್ ಮಾಡೋಕ್ಕಾಗಿಲ್ಲ ಅಂದಿದ್ರೆ ಈ ಕಾರ್ಡು ಹಾಕೋಬೇಕಾಗಿತ್ತು. ಇವಾಗ ಈ ಎಂಟಿ ಕಾರ್ಡ್ ಯೂಸ್ ಮಾಡಿಬಿಡೋಣ. ಈ ಕಾರ್ಡ್ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಲೈಟೆಲ್ಲ ಇದೆಯಲ್ಲ, ಆ ಲೈಟೆಲ್ಲ ಆಫ್ ಆಗಿಬಿಡುತ್ತೆ. ಲೈಟ್ ಇದೆ ಅಂದ್ಬಿಟ್ಟು ಯಾಕೆ ಆನ್ ಮಾಡಿಬಿಟ್ಟು ಹೋಗೋದು, ಆಫ್ ಮಾಡಿಬಿಟ್ಟೆ ಹೋಗೋಣ. ಆದರೆ AC ಇರಬೇಕು. ನಾನು ಹೊರಗಡೆಯಿಂದ ಬಂದ ತಕ್ಷಣ AC ಅಂತೂ ಬೇಕೇ ಬೇಕು. ಸೊ ಲೈಟ್ಗಳೆಲ್ಲ ಆಫ್ ಮಾಡಿದ್ದೀನಿ. ಲೈಟ್ ಆಫ್ ಮಾಡಿಬಿಟ್ಟು ಒಂದಿದ್ರು ಇರಲಿ, AC ಜೊತೆಗೆ ಹೋಗೋಣ. ಫೈನ್. ಒಂದ್ಸಲ ಲಾಕ್ ಆಗೋಯ್ತು. ಮೇನ್ ಲಾಬಿ ಅಂತ ಬೇರೆ ಇದೆ, ಏನಂತಲೇ ಗೊತ್ತಾಗ್ತಾಯಿಲ್ಲ. ಆಮೇಲೆ ಇಲ್ಲೂ ಕೂಡ ಕಾರ್ಡ್ ಎಲ್ಲ ಇದರಲ್ಲಿ ಬರ್ತಿದ್ದಾರೆ. ಮೇನ್ ಲಾಬಿಗೆ ಇದು ಇರೋದು. ಕಾರ್ ಪಾರ್ಕಿಂಗು ಅದೆಲ್ಲ ಇದೆ. ಸೊ ಲಿಫ್ಟ್ ಕೂಡ ಸಕಲಾಗಿದೆ ರೀ. ಯಾವ ಲಾಬಿಗೆ ಎಲ್ಲಿಗೆ ಬಂದಿದ್ದೀನಿ ನಾನು, ಯಾವ ಫ್ಲೋರ್ ಬಂದಿದ್ದೀನಿ? ಇದು 4th ಫ್ಲೋರ್ಗೆ ಬಂದುಬಿಟ್ಟಿದ್ದೀನಿ. 4th ಫ್ಲೋರ್ ಇದು. ಗ್ರೌಂಡ್ ಫ್ಲೋರ್ಗೆ ಹೋಗೋಣ ನಾವು. ಆ್ಯಕ್ಚುಲಿ ನಾನು ಹೊರಗಡೆ ಬಂದಿದ್ದೀನಿ. ಸೆಲ್ಫಿ ಸ್ಟಿಕ್ ಎತ್ಕೊಂಡಿರಲಿಲ್ಲ. ಸೆಲ್ಫಿ ಸ್ಟಿಕ್ ಎತ್ಕೊಂಡು ಹೊರಗಡೆ ಬಂದೆ. ಈಗ ಹೊರಗಡೆ ಬಂದರೆ ನನಗೆ ಬೆಳಗ್ಗೆಯಿಂದ ಕಣ್ಣು ಅಂದರೆ ಒಳಗಡೆ ರೂಮ್ ಕ್ಲೈಮೇಟಲ್ಲಿ ಇದ್ದು ಹೊರಗಡೆ ಕಣ್ಣು ಬಿಡೋಕ್ಕಿಲ್ಲ. ಎಷ್ಟೊಂದು ಬಿಸಿಲಿದೆ ಅಂತಂದರೆ ಇಲ್ಲಿ ಇದೊಂದು ಸ್ಟೆಪ್ ಇದೆಲ್ಲ, ಈ ಸ್ಟೆಪ್ಪಿಂದ ಮುಂದೆ ಬಾಗಿಲು ಇಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ. ಸೊ ಇದೇ ಹೋಟೆಲು, ನಾನಿರೋ ಹೋಟೆಲು. ದೊಡ್ಡ ಬಿಲ್ಡಿಂಗ್ ಇದೆ. ನಾನು ಹೋಗಿ ಒಂದು ಸ್ವಲ್ಪ ಆಚೆಗೆ ಹೋಗ್ತೀನಿ. ಬಿಸಿಲಲ್ಲಿ ಕರ್ಗೋಗ್ತಂತ ಇಲ್ಲ, ಅಷ್ಟೊಂದು ಬಿಸಿಲಲ್ಲಿ ಏನು ಕರಗಲ್ಲ. ಯಾಕೆಂದರೆ ಈ ಬಿಸಿಲು ನಾನು ನೋಡಿದ್ದೀನಿ ನಾರ್ತ್ ಇಂಡಿಯಾದಲ್ಲಿ ಅಲ್ಲೆಲ್ಲ. ಆದರೂ ಈ ಬಿಸಿಲಲ್ಲಿ ಓಡಾಡೋಕ್ಕೆ ಜನ ಯಾಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾರೆ ಅಂತಂದರೆ, ಈ ಕಂಟ್ರಿಲಿರೋರೆಲ್ಲ ವೈಟ್ಗಿರ್ತಾರಲ್ಲ, ಬೇಗ ಕಪ್ಪಾಗ್ಬಿಡ್ತೀವಿ ಅಂತ ಅನ್ಕೊತಾರೆ. ನಾವು ಆಲ್ರೆಡಿ ಕಪ್ಪಗಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ.
ಎಲ್ಲ ಕಡೆನೂ ನೋಡಿ ಎಷ್ಟೊಂದು ಚೆನ್ನಾಗಿರೋದು ಸೂಪರ್ ಆಗಿರೋ ಮಾಲ್ಗಳು, ರೂಮ್ಸು ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ನಾನು ಆ ಕಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗಬೇಕು ಅಂತ ನನಗೂ ಇನ್ನೂ ಪ್ಲ್ಯಾನ್ ಇಲ್ಲ. ಸೊ ನೋಡೋಣ ಎಲ್ಲಿಗೆ ಹೋಗೋಣ ಅಂತ. ಫಸ್ಟು ಇವತ್ತು ನಾನು ಇರುವ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡಿ, ಇದೇ ಹೋಟೆಲ್, ಈ ಹೋಟೆಲ್ನ ಎಲೈಟ್ ಸೀಫ್ ಅಂತ ಅಂದ್ಬಿಟ್ಟು ಈ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಈವ್ನಿಂಗ್ ಒಂದು ಸ್ವಲ್ಪ ಅಂದರೆ ಇಷ್ಟೊಂದು ಬಿಸಿಲಿದೆಲ್ಲ, ಈ ಬಿಸಿಲನ್ನ ಕಡಿಮೆ ಮಾಡ್ಕೊಳ್ಳೋಣ. ಬಿಸಿಲು ಕಡಿಮೆ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಮ್ಯುನಿಟಿ ಎಲ್ಲ ನಮಗೂ ಸಾಕಾಗಲ್ಲ ಹೊರಗಡೆ ಹೋದರೆ ಅಷ್ಟೊಂದು ಇವಾಗ ಹೆಂಡತಿ ತೊಗೊತೀನಿ ನಾನು. ನಮ್ಮ ಹೋಟೆಲ್ ನೋಡಿ, ಇಲ್ಲಿ ಯಾವಾಗಲೂ ಬಿಸಿಲಿರೋದಕ್ಕೆ ಬಿಸಿ ಬಿಸಿ ಬರುತ್ತಲ್ಲ, ಅದಕ್ಕೋಸ್ಕರ ಕೂಲಾಗಲಿ ಅಂತ ಅಂದ್ಬಿಟ್ಟು ಎ ಸಿಗಳನ್ನ ಕ್ಲೋಸ್ ಮಾಡಿರ್ತಾರೆ. ನಾವು ಯಾವ ಎಂಟ್ರೆನ್ಸಲ್ಲಿ ಬಂದೆ ಅಂತ ಗೊತ್ತಿಲ್ಲ. ಹಿಂಗೆ ಓಪನ್ ಆಗುತ್ತೆ. ಇದೇ ಹೋಟೆಲು, ನಾನಿರೋ ಹೋಟೆಲು. ಸೊ ಸೂಪರಾಗಿದೆ ಈ ಹೋಟೆಲು. ಇದು ಲಾಬಿ. ಈ ಲಾಬಿನಲ್ಲಿ ನಾನು ಇವಾಗ ಇದ್ದೀನಿ. ಸೊ ಇವಾಗ ಒಳಗಡೆ ಬಂದು ನಾನು ಯಾವ ಫ್ಲೋರಲ್ಲಿ ಇದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದೆ. ಅವರು ನಾನು ಯಾವ ಫ್ಲೋರು ಅಂತ ಕೇಳಿದಾಗೇ ನಂಗೆ ಗೊತ್ತಾಗಿದ್ದು ನಾನು 5th ಫ್ಲೋರಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಪರ್ಮಿಷನ್ ಕೇಳಿದೆ, ಏನು ಮಾಡ್ಬೋದು ಅಂದ್ಬಿಟ್ಟು. ಕೆಲವ್ರಿಗೆ ಪಾಪ ಅನ್ಕಂಫರ್ಟಬಲ್ ಆಗುತ್ತಲ್ಲ, ಆದ್ದರಿಂದ ಈ ಹೋಟೆಲ್ಗೆ ಏನೇನೋ ಅವಾರ್ಡ್ಸ್ ಎಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ದೊಡ್ಡ ಹೋಟೆಲ್ ರೀ ಇದು. ಎಲೈಟ್ ಪ್ರೆಸಿಡೆನ್ಸಿ. ಇಲ್ಲೆಲ್ಲ ಒಳ್ಳೊಳ್ಳೆ ಕಿಂಗು ಅವರೆಲ್ಲ ಬರ್ತಾರಲ್ಲ, ಆ ಥರ ತುಂಬ ನಮ್ಮನ್ನ ಕ್ಲಾಸಿಯಾಗೆ ಟ್ರೀಟ್ ಮಾಡ್ತಾರೆ. ಇವಾಗ ನೆಕ್ಸ್ಟು ನಾನು ಹೋಗಬೇಕಾಗಿರೋದು ಎಲ್ಲಿಗೆ ಗೊತ್ತಾ? ಇಲ್ಲಿ ವೆಲ್ಕಮ್ ಡ್ರಿಂಕ್ಸು ಮತ್ತು ಇದೆಲ್ಲ ಬಂದಕ್ಕೆ ಎಲ್ಲರಿಗೂ ಇದು ಮಾಡ್ತಾರೆ. ಈ ದೇಶದ ರಾಜರು ಅಂತಂದರೆ ಇನ್ನೊಂದು ಏನು ಅಂತಂದರೆ, ನಮ್ಮ ದೇಶ ಪ್ರಜಾಪ್ರಭುತ್ವ ನಿಮಗೆ ಗೊತ್ತಿದೆ ಎಲ್ಲರಿಗೂ. ಇಂಡಿಯಾ ಅಂತಂದರೆ ಪ್ರಜಾಪ್ರಭುತ್ವ. ಆದರೆ ಈ ದೇಶ ಬೆಹರೈನ್ ಅಂತ ಅನ್ನೋದು ಸೌದಿ ಗಲ್ಫ್ ಕಂಟ್ರಿಗಳಲ್ಲಿ ಬೆಹರೈನ್ ಅಂತ ಅನ್ನೋದು ರಾಜರುಗಳು ರೂಲ್ ಮಾಡ್ತಾರೆ. ಕಿಂಗ್ಡಮ್ ಅಂತಂದರೆ ಇವರು ರಾಜರುಗಳು ರೂಲ್ ಮಾಡಿರುವಂತಹ ಏರಿಯಾ, ಪ್ಲೇಸು ಇದು. ನಮ್ಮ ಇದರಲ್ಲಿ ನರೇಂದ್ರ ಮೋದಿ PM ನಾವು ಚುನಾವಣೆಯಿಂದ ಇದು ಮಾಡ್ತೀವಿ. ಆದರೆ ಇವರು ಕಿಂಗ್ಗಳು, ಒಂದು ನಮಗೆ ಮೈಸೂರು ಮಹಾರಾಜರು ಹೇಗಿರ್ತಾಯಿದ್ರು ಆ ಥರ ಕಿಂಗ್ಗಳನ್ನ ಇದು ಮಾಡ್ತಾರೆ. ಈಗ ಈ ಕಿಂಗ್ಗಳು, ಈ ಬೆಹರೈನ್ನ ಆಳಿರುವಂತಹ ಕಿಂಗ್ಗಳು. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದೊಂದು ಇದಿದೆ ನೋಡಿ, ಇದು ಒಂದು ಇದ್ರಲ್ಲಿ ನೋಡಿರ್ತೀವಲ್ಲ, ಆ ಒಳಗಡೆಯಿಂದ ಆಚೆ ಬಂದ ತಕ್ಷಣ ಜುಮ್ ಅಂತ ಅಂದ್ಬಿಟ್ಟು ಆಚೆ ಬಂದುಬಿಡುತ್ತಲ್ಲ, ಮ್ಯಾಜಿಕ್ಕು ಬಾಕ್ಸ್ ಇರೋ ಥರ ಇದೆ. ಆ್ಯಂಟಿಕ್ ಪೀಸ್ ಇದು. ಎಷ್ಟು ವರ್ಷ ಹಳೇದಾಗಿದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. 2 ಆ್ಯಂಟಿಕ್ ಪೀಸ್ ಇಟ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ. ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ. ಫಸ್ಟ್ ಫ್ಲೋರಲ್ಲಿ ಏನಿದೆ ಗೊತ್ತಾ? ಫಸ್ಟ್ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲು ಮತ್ತು ರೆಸ್ಟೋರೆಂಟು, ಬಾರು ಅದೆಲ್ಲ ಇದೆ ಫಸ್ಟ್ ಫ್ಲೋರಿಗೆ. ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ ಇವಾಗ. ಇಲ್ಲಿ ಮೇನ್ ರೆಸ್ಟೋರೆಂಟು, ಈ ಹೋಟೆಲ್ನ ರೆಸ್ಟೋರೆಂಟು ಇದು ಫಸ್ಟ್ ಫ್ಲೋರಲ್ಲಿದೆ. ನಮಗೆ ಫುಡ್ಡು ಏನಾದರೂ ಬೇಕು ಅಂದರೆ ನಾವು ಹೋಟೆಲಿಂದ ಕೂಡ ಆರ್ಡ್ರ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲೂ ಕೂಡ ಇದು ಮಾಡ್ಕೋಬೋದು. ಇಲ್ಲೆಲ್ಲ ಗಿಡಗಳು ಮತ್ತು ಇದು ಲೊಕೇಶನು ನೋಡೋಕ್ಕೆ ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಯಾವ ಕಡೆ ಮಿರರಲ್ಲಿ ನೋಡಿದ್ರೂ ನಾನೇ ಕಾಣಿಸ್ತೀನಿ. ತುಂಬ ಖುಷಿಯಾಗುತ್ತೆ. ನಮ್ಮ ಮನೇಲಿ, ನಮ್ಮೂರಲ್ಲಿ ಎಲ್ಲಂದ್ರೆ ಅಲ್ಲೇ ಬೆಳ್ಕೊಳ್ಳೋ ಅಂಥ ಹೂವು ಇದು. ಏನಂತಾರೆ, ಇದು ಹೂವು. ಇದನ್ನ ಎಷ್ಟೊಂದು ಆಯುರ್ವೇದಿಕ್ಗೆಲ್ಲ ಯೂಸ್ ಮಾಡ್ತಾರೆ. ಅದನ್ನ ಪಾಟಲ್ಲಿ, ಅದು ದೊಡ್ಡ ಪಾಟ್ಗಳಲ್ಲಿ, ಕಾಸ್ಟ್ಲಿ ಪಾಟ್ಗಳಲ್ಲಿ ತೊಗೊಂಡ್ಬಂದು ಇಲ್ಲಿ ಶೋಕೇಶಲ್ಲಿ ಬೆಳೆಸ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ಈ ದೇಶದಲ್ಲಿ ಮರಳು ಅಷ್ಟೇ ಇರೋದು, ಮಣ್ಣು ಜಾಸ್ತಿ ಇಲ್ಲ. ಬಿಸಿಲು ಜಾಸ್ತಿ ಇರೋದ್ರಿಂದ ಮರಳಲ್ಲಿ ಏನು ಬೆಳೆಯಲ್ಲ, ನಿಮಗೆ ಗೊತ್ತು. ಅದಕ್ಕೆ ಮಣ್ಣು ಸಪ್ರೇಟಾಗಿಟ್ಟು ಬೆಳೆಸಿದ್ದಾರೆ. ಮರಳಲ್ಲಿ ಬೆಳೆಯುವಂಥ ಗಿಡಗಳು ನಿಮಗೆ ಗೊತ್ತು, ಯಾವುದೋ ಒಂದೊಂದು ಅದು ಖರ್ಜೂರ ಇರುತ್ತಲ್ಲ ಆ ಥರ ಗಿಡಗಳು, ಮತ್ತು ಇದು ಬರುತ್ತಲ್ಲ ಖರ್ಜೂರ ಥರನೇ ಇನ್ನೊಂದು ಇರುತ್ತಲ್ಲ, ಈಚಲುಕಾಯಿ ಅಂತಾರೆ ನಮ್ಮ ಕಡೆ, ಆ ಥರ ಗಿಡಗಳು ಮಾತ್ರ ಬೆಳೆಯುತ್ತೆ ನೋಡಿ. ಇಲ್ಲೂ ಕೂಡ ಸಕ್ಕದ ಬಿಸಿಲು. ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಆದರೆ ನೋಡೋಕ್ಕೆ ಸಿಟ್ಔಟಲ್ಲಿ ಕೂತ್ಕೋಬೋದು, ಇದು ಮಾಡ್ಬೋದು. ಕಾಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ಳೋಣ ಅನ್ನಿಸ್ತಾ ಇದೆ. ಬಟ್ ಕೂತ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಇದು ರೆಸ್ಟೋ ಬಾರ್ ಅಂತ ಅಂದರೆ ಪಾರ್ಟಿ ಮಾಡ್ಬೋದು. ಇಲ್ಲೆಲ್ಲ
ಇದೆ ನಮ್ಮ ರೂಮಿಂದ ಕಾಣಿಸಿರುವಂತಹ ನೀರು. ಅಲ್ಲೆಲ್ಲೋ 5th ಫ್ಲೋರಲ್ಲಿ ನಮ್ಮ ರೂಮ್ ಇದೆ, ಇದು ಕಾಣಿಸುತ್ತೆ, ಅದೇ ನನ್ನ ರೂಮ್. ಅಲ್ಲಿಂದನೇ ನಾನೆಲ್ಲೋ ನೋಡಿದ್ದೀನಿ, ಈ ಕಡೆ ಇದೆ ಅನಿಸುತ್ತೆ. ಇದು ಇದು ಇದೆ ನನ್ನ ರೂಮು, 5th ಫ್ಲೋರಲ್ಲಿರೋದೇ ನನ್ನ ರೂಮ್. ಈ ರೂಮಲ್ಲಿ ಎಲ್ಲ ಕಡೆನೂ ಎಷ್ಟೊಂದು ರೂಮ್ಸ್ ಇದೆ ನೋಡಿ. ಆ ಥರ ಎಷ್ಟೋ ಬಾರು ಎಲ್ಲೇ ಇಲ್ಲಿ ಯಾರು ಜನಗಳೇ ಇಲ್ಲ. ಯಾಕೆಂದರೆ ಇಷ್ಟೊಂದು ಬಿಸಿಲಲ್ಲಿ ಯಾರು ಇರ್ತಾರೆ, ಯಾರು ಕೂತ್ಕೊಂಡಿರ್ತಾರೆ, ಯಾರು ಇರೋಲ್ಲ ಇಷ್ಟೊಂದು ಬಿಸಿಲಲ್ಲಿ. ಇಲ್ಲಿ ರೆಸ್ಟೋ ಬಾರು ಒಂಥರ ತುಂಬ ಚೆನ್ನಾಗಿದೆ, ಅದು ಹೆಂಗಿದೆ ಅಂತ ನಾನು ಕ್ಯಾಪ್ಟನ್ ಜಾಕ್ಸ್ ಕಿಂಗ್ಸ್, ಇಲ್ಲಿರೋರೆಲ್ಲ ಕಿಂಗು, ಇನ್ನೂ ಕಿಂಗೇ ರೂಲ್ ಮಾಡ್ತಾರೆ ಈ ದೇಶನ. ಇಲ್ಲಿ ನೋಡ್ರಿ, ಇಲ್ಲೊಂದು ಪಕ್ಷಿ ಬಂದಿದೆ ಡ್ರಿಂಕ್ಸ್ ಮಾಡೋಕ್ಕೆ, ಇದು ಪಾರ್ಟಿ ಮಾಡ್ತಾ ಇದೆ. ರಿಯಲ್ ಪಕ್ಷಿನೇ ತಾನೇ ಅದು? ಕರೆಕ್ಟಾಗಿ ಅದು ಹೋಗಿ ಅಲ್ಲೋಗಿ ಕುತ್ಕೊಂತು ಮತ್ತೆ ಹೋಗಿ ಅಲ್ಲೇ ಇದಕ್ಕೆ ಡ್ರಿಂಕ್ಸ್ ಮಾಡಿ ಯಾರೋ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ ಡ್ರಿಂಕ್ಸ್ನ. ಅದಕ್ಕೆ ಇಲ್ಲೇ ಬಂದು ಆಟ ಆಡ್ತಾ ಇದೆ ಅದು. ಇಲ್ಲಿ ಮಸಾಲ ಎಲ್ಲ ಹಾಕಿಟ್ಟಿದ್ದಾರೆ. ಇವೆಲ್ಲ ಮಾಕ್ಟೈಲು ಮಾಡ್ತಾರಲ್ಲ ಆ ಥರ ಡ್ರಿಂಕ್ಸ್ ಮಾಡುವಂತಹ ಒಂದು ಇದು ನೋಡಿದೆ. ಸ್ಕೆಲಿಟಿನ್ ಇದೆ ನೋಡಿ, ಡ್ರಿಂಕ್ಸ್ ಮಾಡಿ ಹೆಂಗಾಗುತ್ತೆ. ಇಲ್ಲಿರೋ ಡ್ರಿಂಕ್ಸ್ಗಳು ಎಷ್ಟೆಷ್ಟು ಕಾಸ್ಟ್ಲಿ ಇರ್ಬೋದು ಅಂತ ನನಗಂತ ಗೊತ್ತಿಲ್ಲ. ಒಂದು 10 ನಿಮಿಷನೂ ಆಗಿಲ್ಲ, 5 ನಿಮಿಷ ಆಯ್ತು ಅಷ್ಟೇ. ಇಲ್ಲೆಲ್ಲ ಬಿಸಿ ಬಂದು ಇಲ್ಲೆಲ್ಲ ಕಡ್ತಾ ಆಗ್ತಾ ಇದೆ, ಹಿಂಗೆಲ್ಲ ಕಡ್ತಾ ಆಗ್ತಾ ಇದೆ. ಮತ್ತು ಅಷ್ಟೊಂದು ಬಿಸಿ ಬಂದು ಸ್ವೆಟ್ ಆಗೋ ಫೀಲ್ ಕೊಡ್ತಾ ಇದೆ. ಇಲ್ಲಿ ಬಂದು ಯಾರನ್ನ ಒಂದು ಇಬ್ಬರನ್ನ ಮಾತಾಡಿಸ್ದೆ ಅಷ್ಟೇ. ಬಟ್ ಹೆಂಗಾಗ್ತಾ ಅಂದರೆ ಓ ಮೈ ಗಾಡ್, ತುಂಬ ಬಿಸಿಲಿದೆ ರೀ.